9 days ಔಟ್. ಎಸ್, ಇವತ್ತು ನನಗೆ ರೀಫೀಡ್ ಕೊಟ್ಟಿದ್ದಾರೆ ನಮ್ಮ ಕೋಚು. ರೀಫೀಡ್ ಅಂದರೆ ಇಲ್ಲಿ ಕಾರ್ಬ್ ಸ್ವಲ್ಪ. ನನ್ನ ಲಾಸ್ಟ್ ಮೀಲ್ ಏನು ಅಂದರೆ 70 grams ಓಟ್ಸ್, ವೇ ಪ್ರೋಟೀನ್ ಆ್ಯಂಡ್ 10 ಗ್ರಾಮ್ ಪಿಂಟೋಲಾ ನ್ಯಾಚುರಲ್ ಪೀನಟ್ ಬಟರ್. ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಪೀನಟ್ ಬಟರ್ ಆಗಲಿ ಅದೆಲ್ಲ ಆಗಲಿ. ಆದರೆ ಅದೇನೋ ನನಗೆ ಅದು ಜೋಶೇ ಇಲ್ಲ. ಲೈಕ್ ಕಾರ್ಬ್ಸು, ಯಪ್ಪ ಕೊನೆಗೂ ಕಾರ್ಬ್ಸ್ ಕೊಡ್ತಾ ಇದ್ದಾರೆ, ಅಯ್ಯೋ ಇಷ್ಟು ದಿನ ಆದಮೇಲೆ ಅಪ್ಪ ಅಯ್ಯೋ, ಅದೆಲ್ಲ ಏನಿಲ್ಲ. ನನಗೇನು ಇವಾಗ ಮ್ಯಾಟ್ರೇ ಅನಿಸ್ತಲ್ಲ. ಇನ್ಸ್ಟಾಗ್ರಾಮ್ ಫೀಡ್ ನೋಡಿದ್ರೆ ಊಟನೇ ಇದೆ. ಇನ್ಸ್ಟಾಗ್ರಾಮ್ ಫೀಡ್ ಫುಲ್ ಬರೀ ಫುಡ್ಡು ಅದು ಇದು ಇದೆ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಫುಡ್ ಹಂಗೆ ಇರುತ್ತೆ, ಎಲ್ಲೂ ಹೋಗಲ್ಲ. ಟೊಮೆಟೊ ತೆಗೆದ್ರೆ 1000 ರೆಸ್ಟೋರೆಂಟ್ ಸಿಗುತ್ತೆ, ಎಲ್ಲದರಲ್ಲೂ ಮೆನ್ಯೂ ಇರುತ್ತೆ. ಆ ಮೆನ್ಯೂ ರಿಪೀಟ್ ಆಗ್ತಾನೆ ಇರುತ್ತೆ. ಡೋನೆಟ್ಟು, ಬ್ರೌನಿ, ನನಗೆ ಡೋನೆಟ್ಸ್ ಅಂದರೆ ಇಷ್ಟ. ಅದನ್ನ ಯಾವಾಗ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ನಾನು ಒಂದು ವಾರ ಆದಮೇಲೆ ಆರ್ಡರ್ ಮಾಡ್ಕೊಂಡು ತಿನ್ಬೋದು, ಪ್ರೆಪ್ ಆದಮೇಲೆ, ಕಾಂಪಿಟೇಷನ್ ಆದಮೇಲೆ. ಬಟ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ತಲೆಯಲ್ಲಿದ್ದಾಗ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಹಂಗರ್ ಆಫ್ ಸಕ್ಸಸ್ ಈಸ್ ಮೋರ್ ದೆನ್ ಹಂಗರ್ ಆಫ್ ಫುಡ್. ಆ ಸಿಚುವೇಷನಲ್ಲಿ ಇದ್ದೀನಿ ನಾನು. ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿಂದಷ್ಟು ಈಸಿ ಅಲ್ಲ ಸಕ್ಸಸ್ ಅನ್ನೋದು. ಸಕ್ಸಸ್ ಎಲ್ಲ ಝೊಮ್ಯಾಟೊಲ್ಲಿ ಸಿಗಲ್ಲ ನಿಮಗೆ. ಅದು ಯಾವಾಗ ಬೇಕಾದ್ರೂ ತಿನ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್, ಹಂಗರ್ ಆಫ್ ಸಕ್ಸಸ್. ದ ಜರ್ನಿ ಈಸ್ ಲಾಂಗ್, ಲೆಟ್ಸ್ ಗೆಟ್ ಸ್ಟ್ರಾಂಗ್.